ಪರವಾನಗಿ ಪಡೆಯದ ಆರ್ಎಂಸಿ ಘಟಕಗಳಿಗೆ ನೋಟಿಸ್. ಅಕ್ರಮವಾಗಿ ಸ್ಥಾಪಿತವಾಗಿದ್ದ ಆರ್ಎಂಸಿ ಘಟಕಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದ ನಂತರ ಅಕ್ರಮ ಘಟಕಗಳಿಗೆ ನೋಟಿಸ್ ಕೊಟ್ಟ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಧಾರವಾಡ ವಿಭಾಗ. ಭಾರತ ವೈಭವ ಪತ್ರಿಕೆಯಿಂದ ಅಧಿಕಾರಿಗಳ ಬಳಿ ನೋಂದಣಿಯಾಗಿರುವ ಘಟಕಗಳ ಪಟ್ಟಿ ಕೇಳಲಾಗಿ ಜಿಲ್ಲೆಯಲ್ಲಿ 12 ಮಾತ್ರ ಪಟ್ಟಿ ಕೊಟ್ಟಿರುತ್ತಾರೆ. ಇವರು ಕೊಟ್ಟ ಪಟ್ಟಿಯಲ್ಲಿ ಹೆಸರು ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವುದು ಕಂಡುಬಂತು. ಅಧಿಕಾರಿಗಳಿಗೆ ಕೇಳಲಾಗಿ ಲಿಖಿತವಾಗಿ ಬರೆದು ಕೊಟ್ಟರೆ ಕ್ರಮ ತೆಗೆದುಕೊಳ್ತಾರೆ. ಲಿಖಿತವಾಗಿ ಬರೆದುಕೊಟ್ಟ ಮೇಲೆ ಈ ಘಟಕಗಳ ಮೇಲೆ ನೋಟಿಸ್ ಕೊಡ್ತಾರೆ. ಯಾಕೆ ಇವರ ಗಮನಕ್ಕೆ ತೆಗೆದುಕೊಂಡು ಬಂದ ನಂತರ ಕ್ರಮ ಯಾಕೆ ತೆಗೆದುಕೊಳ್ಳುವುದಿಲ್ಲ ಎನ್ನುವುದು ಸಾರ್ವಜನಿಕರ ವಲಯದಲ್ಲಿ ಪ್ರಶ್ನೆಯಾಗಿದೆ. ವರ್ಷಗಳ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಗಳು ಏಕೆ ಕ್ರಮ ವಹಿಸಲಿಲ್ಲ? ಇದೇ ವಿಷಯದ ಅಂಗವಾಗಿ ರಾಜ್ಯ ಮಾಲಿನ್ಯ ಇಲಾಖೆಗೆ ಕೇಳಲಾಗಿ ಸಿಬ್ಬಂದಿಯ ಕೊರತೆ ಹೇಳ್ತಾರೆ. ಮುಂದಿನ ಭಾಗದಲ್ಲಿ ನಿಮ್ಮ BV5 ಸುದ್ದಿವಾಹಿನಿ ನೋಂದಣಿಯಾಗಿರುವ ಆರ್ಎಂಸಿ ಘಟಕಗಳು, ಪರಿಸರ ಮತ್ತು ರಸ್ತೆ ಯಾವ ರೀತಿ ಹದಗೆಟ್ಟಿರುತ್ತದೆ ಎನ್ನುವುದು ಮುಂದಿನ ಭಾಗದಲ್ಲಿ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡುತ್ತೇವೆ. ಬ್ಯೂರೋ ರಿಪೋರ್ಟ್ ಗುರುರಾಜ್ ಹಂಚಾಟೆ, ಭಾರತ ವೈಭವ ನ್ಯೂಸ್, ಧಾರವಾಡ. Thanks for watching, read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.